ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನಿಂದ ಬ್ಯಾಚುಲರ್ ಆಫ್ ವೊಕೇಶನ್ ವೃತ್ತಿಪರ ಪದವಿ ಕೋರ್ಸ್ಗಳನ್ನು ದಾವಣಗೆರೆಯ ಜಿಎಂ ವಿಶ್ವವಿದ್ಯಾಲಯದಲ್ಲಿ ಆರಂಭಿಸಲಾಗುತ್ತಿದೆ ಎಂದು ವೃತ್ತಿಪರ ತರಬೇತಿ ಶಾಲೆಯ ನಿರ್ದೇಶಕರಾದ ಡಾಕ್ಟರ್ ಬಿಆರ್ ಶ್ರೀಧರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಂಪ್ರದಾಯಿಕ ಪದವಿಗಳಿಗಿಂತ ಭಿನ್ನವಾಗಿ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ಪ್ರಾಯೋಗಿಕ ತರಬೇತಿಗೆ ಆದ್ಯತೆ ನೀಡಲಾಗಿದೆ ಎಂದ ಅವರು, ಉದ್ಯಮ ತಜ್ಞರ ಮಾರ್ಗದರ್ಶನದಲ್ಲಿ ರೂಪಿಸಲಾದ ಈ ಕೋರ್ಸ್ಗಳು ವಿದ್ಯಾರ್ಥಿಗಳನ್ನು ನೇರವಾಗಿ ಉದ್ಯೋಗಕ್ಕೆ ಸನ್ನದ್ಧಗೊಳಿಸುತ್ತವೆ ಎಂದರು. ಈ ವರ್ಷದಿಂದ ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ, ಫ್ಯಾಷನ್ ಡಿಸೈನ್ ಮತ್ತು ಅಪಾರೆಲ್ ಮ್ಯಾನುಫ್ಯಾಕ್ಚರ್, ಡ್ರೋನ್ ಡೆವಲಪ್ಮೆಂಟ್ ಮತ್ತು ಅಪ್ಲಿಕೇಶನ್ಸ್, ಏರ್ಪೋರ್ಟ್ ಗ್ರೌಂಡ್ ಸರ್ವಿಸ್, ಇ-ಕಾಮರ್ಸ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್, ಆನಿಮೇಷನ್ ಮತ್ತು ವಿಜುವಲ್ ಎಫೆಕ್ಟ್ಸ್ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದರು. ಈಗಾಗಲೇ ಬೇರೆ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಬಿ.ವೋಕ್ ಪದವಿಯನ್ನು ಪಡೆಯಬಹುದಾಗಿದ್ದು, ಉದ್ಯೋಗದಲ್ಲಿರುವವರು ತಮ್ಮ ಕೌಶಲ್ಯ ಹೆಚ್ಚಿಸಿಕೊಳ್ಳಲು ಸಂಜೆ ಮತ್ತು ವಾರಾಂತ್ಯದ ತರಗತಿಗಳ ಮೂಲಕ ಈ ಪದವಿ ಪಡೆಯಲು ಸುವರ್ಣಾವಕಾಶ ಕಲ್ಪಿಸಲಾಗಿದೆ ಎಂದರು. ಈ ಕೋರ್ಸ್ಗಳಿಗೆ ಪಿಯುಸಿ, ಐಟಿಐ ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರುವವರು ಪ್ರವೇಶ ಪಡೆಯಬಹುದಾಗಿದ್ದು, ಈ ಕೋರ್ಸ್ಗಳಿಗೆ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಮಂಡಳಿಯ ಅನುಮೋದನೆ ಪಡೆಯಲಾಗಿದೆ ಎಂದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೇವಲ ಪದವೀಧರರಾಗುವುದಲ್ಲದೆ ಕೌಶಲ್ಯಯುತ ಉದ್ಯೋಗಿಗಳಾಗಬೇಕೆಂಬುದು ನಮ್ಮ ದೂರದೃಷ್ಟಿಯಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾರ್ಕೆಟಿಂಗ್ ಡೀನ್ ಡಾಕ್ಟರ್ ಟಿಎಂ ವೀರಗಂಗಾಧರ್ ಸ್ವಾಮಿ, ಪ್ರೋಗ್ರಾಂ ಮ್ಯಾನೇಜರ್ಗಳಾದ ಪ್ರೊಫೆಸರ್ ಎಸ್ಯು ಸುರೇಶ್ ಬಾಬು, ಡಿ ಮೌನೇಶ್ ಹಾಗೂ ಬಿಬಿ ದೀಕ್ಷಾ, ಪಿಆರ್ಒ ವಸಂತ್ ಇದ್ದರು. 2001ರಲ್ಲಿ ಜಿಎಂಐಟಿ ಪ್ರಾರಂಭ ಆಯಿತು. 2023ರಲ್ಲಿ ಜಿಎಂ ಸಮೂಹ ಸಂಸ್ಥೆಗಳಿಂದ ಜಿಎಂ ವಿಶ್ವವಿದ್ಯಾಲಯ ಅಂತಂದ್ಬಿಟ್ಟು ಟ್ರಾನ್ಸ್ಫಾರ್ಮ್ ಆಯಿತು, ಪ್ರೈವೇಟ್ ಯೂನಿವರ್ಸಿಟಿಯಾಗಿ. ಇದು ಯೂನಿವರ್ಸಿಟಿ ಆದ ನಂತರ ಅದರೊಳಗೆ ವೇರಿಯಸ್ ಸ್ಕೂಲ್ಸ್ನ ಫಾರ್ಮೇಷನ್ ಮಾಡಿದ್ರು. ಅಂದರೆ ಸ್ಕೂಲ್ ಆಫ್ ಇಂಜಿನಿಯರಿಂಗು, ಸ್ಕೂಲ್ ಆಫ್ ಕಾಮರ್ಸು, ಸ್ಕೂಲ್ ಆಫ್ ಕಂಪ್ಯೂಟಿಂಗು, ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟು, ಈ ರೀತಿಯ ಒಂದು ಯೂನಿವರ್ಸಿಟಿ ಅಂಡರ್ ಬರೋ ವೇರಿಯಸ್ ಸ್ಕೂಲ್ಸ್ನ ಅವ್ರು ಎಸ್ಟಾಬ್ಲಿಷ್ ಮಾಡ್ತು. ಅದರಲ್ಲಿ ಸ್ಕೂಲ್ ಆಫ್ ವೊಕೇಶ್ನಲ್ ಟ್ರೈನಿಂಗ್ ಅಂತಲೂ ನಮ್ಮ ವೈಸ್ ಚಾನ್ಸಲರ್ ಡಾಕ್ಟರ್ SR ಶಂಕಪಾಲ್ ಅಂತ, ಅವರು ಜಿಎಂ ವಿಶ್ವವಿದ್ಯಾಲಯಕ್ಕೆ ಬರೋದಕ್ಕೆ ಮುಂಚೆ ವೈಸ್ ಚಾನ್ಸಲರ್ ಆಗಿ MS ರಾಮಯ್ಯ ಯೂನಿವರ್ಸಿಟಿನ ಕಟ್ಟಿದ್ರು. ಇದು 4ನೇ ಯೂನಿವರ್ಸಿಟಿ ಅವರು ಕಟ್ತಾ ಇರೋದು. ದಯಾನಂದ ಸಾಗರಲ್ಲಿದ್ದರು, ಅದಕ್ಕೆ ಮುಂಚೆ ಬೇರೆ ಬೇರೆ ಯೂನಿವರ್ಸಿಟಿನಲ್ಲಿದ್ದರು. ಹಾಗಾಗಿ ಅವರು ಅಂದರು ಇದನ್ನು ವೊಕೇಶ್ನಲ್ ಟ್ರೈನಿಂಗ್ ಮಾಡಬೇಕು. MS ರಾಮಯ್ಯದಲ್ಲಿ ನಾವು ವೊಕೇಶ್ನಲ್ ಟ್ರೈನಿಂಗ್ ಬಗ್ಗೆ ಡಿಗ್ರಿ ಪ್ರೋಗ್ರಾಮ್ಸ್ ಮಾಡಿದ್ವಿ. ಇದೆಲ್ಲ ಮೆಟ್ರೋ ಸಿಟೀಸ್ನಲ್ಲಿ ಬಹಳ ಇದೆ, ಬ್ಯಾಂಗ್ಳೂರು, ಚೆನ್ನೈ ಅಂತ ಕಡೆ. ಮಿಡ್ ಪಾರ್ಟ್ ಆಫ್ ದಿ ಕರ್ನಾಟಕ ಇದು ಯಾರಿಗೂ ಹೆಚ್ಚಿಗೆ ಗೊತ್ತಿಲ್ಲ. ಅದರಿಂದ ಇದನ್ನು ಪ್ರಾರಂಭ ಮಾಡೋಣ ಅಂತಂದ್ಬಿಟ್ಟು ಒಂದು 6 ಪ್ರೋಗ್ರಾಮ್ಗಳನ್ನು ಅವರು ನಮಗೆ ಡೈರೆಕ್ಷನ್ಸ್ ಹೇಳಿದ್ರು. ನೀವು ಇದನ್ನು ಪ್ರಾರಂಭ ಮಾಡಿ ಅಂಡರ್ ಸ್ಕೂಲ್ ಆಫ್ ವೊಕೇಶ್ನಲ್ ಟ್ರೈನಿಂಗ್ ಅಂತ. ಇದು 3 ವರ್ಷ ನಡೆಯುವಂತಹ ಡಿಗ್ರಿ ಪ್ರೋಗ್ರಾಮ್. ಅದು ಏನಪ್ಪ ಅಂತಂದರೆ, ಬ್ಯಾಚುಲರ್ ಆಫ್ ವೊಕೇಶ್ನಲ್ ಡಿಗ್ರಿ ಪ್ರೋಗ್ರಾಮ್ನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ, ಈಗಾಗಲೇ ಗೊತ್ತಿರಬಹುದು, ಇಂಧನ ಮಾಮೂಲು ಡೀಸೆಲ್ ಮತ್ತು ಪೆಟ್ರೋಲ್ಗಿಂತ ಎಲ್ಲ ಬ್ಯಾಟ್ರಿ ಇದಕ್ಕೆ ಹೋಗ್ತಾ ಇದ್ದಾರೆ, ತುಂಬ ಡಿಮ್ಯಾಂಡ್ ಇದೆ. ಫ್ಯಾಷನ್ ಡಿಸೈನ್ ಮತ್ತು ಅಪರೆಲ್ ಮ್ಯಾನುಫ್ಯಾಕ್ಚರ್, ಬೇಕಾದಷ್ಟು ಗಾರ್ಮೆಂಟ್ ಇಂಡಸ್ಟ್ರೀಸ್, ಇದು ಯಾವುದಕ್ಕೂ ಎಲ್ಲೇ ಇದರಲ್ಲೂ ಸ್ಯಾಚುರೇಷನ್ ಅನ್ನೋದಿಲ್ಲ, ಅದರಲ್ಲಿ ಡಿಮ್ಯಾಂಡ್ ಇಲ್ಲ ಅಂತ ಅನ್ನೋ ಹಾಗಿಲ್ಲ. ಅಂಥ ಪ್ರೋಗ್ರಾಮ್ಸ್ನ ಶುರು ಮಾಡೋಣ ಅಂತಂದರು. ಡ್ರೋನ್ ಡೆವಲಪ್ಮೆಂಟ್ ಆ್ಯಂಡ್ ಅಪ್ಲಿಕೇಶನ್ಸು, ಡ್ರೋನ್ ಅಪ್ಲಿಕೇಶನ್ಸ್ ಎಲ್ರಿಗೂ ನಿಮಗೆ ಗೊತ್ತಿದೆ. ಹಾಗೂ ಏರ್ಪೋರ್ಟ್ ಗ್ರೌಂಡ್ ಸರ್ವೀಸಸ್ ಆ್ಯಂಡ್ ಸಪೋರ್ಟ್ ಅಂತ, ನಾವು ಏರ್ಪೋರ್ಟಿಗೆ ಹೋದರೆ ಒಂದು ಫ್ಲೈಟ್ ಅದು ಲ್ಯಾಂಡ್ ಆದಮೇಲೆ ಅದಕ್ಕೆ ಅಟೆಂಡ್ ಮಾಡೋವಂಥದ್ದು ತುಂಬ ಸ್ಕೇರ್ಸಿಟಿ ಇದೆ, ಜನ ಬೇಕು ಅಂತಾರೆ, ಯಾರೂ ಆ ಥರ ಕೋರ್ಸ್ಗಳನ್ನು ಮಾಡ್ಕೊಳ್ತಾ ಇಲ್ಲ ಇಲ್ಲಿ. ಹಾಗಾಗಿ ಅದನ್ನು ಕೊಡಬೇಕು ಅಂದರು. ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ವೈಡಾಗಿ ಅದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿದೆ. ಅದರಿಂದ ಸೋಷಿಯಲ್ ಮೀಡಿಯಾ ಇದರ ಮುಖಾಂತರ ಮಾರ್ಕೆಟಿಂಗ್ ಆಗಲಿ, ಅದು ಪಬ್ಲಿಸಿಟಿಗಾಗಲಿ ಬಹಳ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಇ-ಕಾಮರ್ಸ್ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ ಒಂದು ಪ್ರೋಗ್ರಾಮು, ಹಾಗೂ ಅನಿಮೇಷನ್ ಆ್ಯಂಡ್ ವಿಜುವಲ್ ಎಫೆಕ್ಟ್ಸ್, ಇದೆಲ್ಲ ತುಂಬ ಡಿಮ್ಯಾಂಡ್ ಇರೋವಂಥ ಪ್ರೋಗ್ರಾಮ್ಸು. ಇದು 3 ವರ್ಷದ ಒಂದಿದು. ಇದು UGC ಗೈಡ್ಲೈನ್ಸ್ ಪ್ರಕಾರನೇ ಇದು ನಮಗೆ ಬಂದಿದೆ. UGC ಗೈಡ್ಲೈನ್ಸ್ನಲ್ಲಿ ಬಿ.ವೋಕ್ ಪ್ರೋಗ್ರಾಮ್ಸ್ ಇನ್ ಯೂನಿವರ್ಸಿಟೀಸ್ ಅಂಡರ್ ದಿ ನ್ಯಾಷನಲ್ ಸ್ಕಿಲ್ಸ್ ಕ್ವಾಲಿಫಿಕೇಷನ್ ಫ್ರೇಮ್ ವರ್ಕ್ ಅಂತಂದ್ಬಿಟ್ಟು NSQF. ಇದರಲ್ಲಿ ಏನಪ್ಪ ಅಂತಂದರೆ, PUC ಆಗಿರೋರು ಅಥವಾ ITI ಆಗಿರೋರು ಎಲಿಜಿಬಿಲಿಟಿ ಅಡ್ಮಿಷನ್ ಏನಪ್ಪ ಅಂದರೆ 10+2 ಆಗಿರಬೇಕು. PUC ಸೈನ್ಸೇ ಆಗಿರಬೇಕು ಅಂತೇನಿಲ್ಲ, ಆರ್ಟ್ಸ್ ಕಾಮರ್ಸ್ನವ್ರಿಗೂ ಇದೊಂದು ವ್ಯವಸ್ಥೆ ಇದೆ.
ಹಾಗೂ ITI ಆಗಿದ್ದವ್ರಿಗೆ ಅವರು ಡಿಗ್ರಿ ಪ್ರೋಗ್ರಾಮ್ ಮಾಡ್ಕೋಬೇಕು. ಯೂಶಲಿ ಆರ್ಟ್ಸ್ PUC ಮಾಡಿದ್ರೆ BAಗೆ ಹೋಗ್ತಾರೆ, ಇಲ್ಲ PUC ಕಾಮರ್ಸ್ ಮಾಡಿದವರು BComಗೆ ಹೋಗ್ತಾರೆ. ಟೆಕ್ನಿಕಲ್ ಸೈಡು ಸ್ಕಿಲ್ ಡೆವಲಪ್ಮೆಂಟ್ ಕಡೆಗೆ ಬಂದರೆ ತುಂಬ ಆಪರ್ಚುನಿಟೀಸು ಎಂಪ್ಲಾಯ್ಮೆಂಟ್ ಇದೆ. ಇಲ್ಲ ನಾಳೆ ನಾನೇ ಒಂದು ಸ್ವಂತ ಉದ್ಯೋಗ ಮಾಡ್ಕೋಬೇಕು ಅಂತಂದ್ರೂ ಎಂಟ್ರಪ್ರೀನರ್ಶಿಪ್ ಆಗಲಿಕ್ಕೂ ಅನುಕೂಲ ಇದೆ ಅಂತ ಅಂದ್ಬಿಟ್ಟು ಇದನ್ನು ನಾವು ಪ್ರಾರಂಭ ಮಾಡಿದ್ವಿ. ಹಾಗಾಗಿ ನಾವು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಹೈಯರ್ ಎಜುಕೇಷನ್ಗೂ ನಾವು ಅಪ್ರೋಚ್ ಮಾಡಿದ್ವಿ. GM ವಿಶ್ವವಿದ್ಯಾಲಯದಲ್ಲಿ ಇಂಥ ಪ್ರೋಗ್ರಾಮ್ಸ್ಗಳು ಮಾಡಬೇಕು ಅಂತ. ನಾನಾಗಲೇ ತಮಗೆ ಕೊಟ್ಟಿರೋ ಹಾಗೆ ಟೀಮ್ ಫ್ರಮ್ ಸ್ಟೇಟ್ ಹೈಯರ್ ಎಜುಕೇಷನ್ನಿಂದ ಬಂದು ಇನ್ಸ್ಪೆಕ್ಷನ್ ಆಗಿ ದೇ ಹ್ಯಾಡ್ ಅಪ್ರೂವ್ಡ್ ಆಲ್ ದೀಸ್ 6 ಪ್ರೋಗ್ರಾಮ್ಸ್ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೀನಿ. ಇದರಲ್ಲಿ ಏನಪ್ಪ ಅಂತಂದರೆ ಮಲ್ಟಿ ಎಂಟ್ರಿ ಮಲ್ಟಿ ಎಕ್ಸಿಟ್ ಅಂತಂದ್ಬಿಟ್ಟೆ ಇದಕ್ಕಿರೋದು ಯಾವುದು BVOCಗೆ. ಏನಪ್ಪ ಅಂದರೆ ಇವಾಗ ಅಕಸ್ಮಾತ್ ನಾನು ಅಡ್ಮಿಷನ್ ತೊಗೊಂಡೆ, 1 ಇಯರ್ ನಾನು 2 ಸೆಮಿಸ್ಟ್ರ್ ಮುಗಿಸ್ಕೊಂಡೆ, ನನಗೆ ಆರ್ಥಿಕ ಸ್ಥಿತಿಯಿಂದ ಅಥವಾ ನನಗೇನೋ ಕಾರಣಾಂತರದಿಂದ ಕಂಪ್ಲೀಟ್ ಮಾಡಲಿಕ್ಕಾಗಲಿಲ್ಲ ಅಂದರೆ ಅವನಿಗೆ ನಾವು ವಿ ಕ್ಯಾನ್ ಅವಾರ್ಡ್ ಹಿಮ್ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ 1 ಇಯರ್ ಮಾಡಿದ್ರೆ. 2ನೇ ವರ್ಷ ಏನಾದರೂ ಮಾಡಿದ್ರೆ ಅಡ್ವಾನ್ಸ್ಡ್ ಡಿಪ್ಲೊಮೊ ಇನ್ EVT ಅಥವಾ ಅಡ್ವಾನ್ಸ್ ಡಿಪ್ಲೊಮೊ ಇನ್ ಡ್ರೋನ್ ಡೆವಲಪ್ಮೆಂಟ್ ಅಂತ ಮಾಡ್ಬೋದು. ಅದು 3 ವರ್ಷ ಕಂಪ್ಲೀಟ್ ಮಾಡಿದ್ರೆ ಇದನ್ನು ಡಿಗ್ರಿ ಅಂತಲೇ ಅದನ್ನು ನಾವು ಕೊಡಬಹುದು.